ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಸಿನಿಮಾ 2022ರಲ್ಲಿ ರಿಲೀಸ್ ಆಗಿರುವಂಥ ಚುಪ್ ಎನ್ನುವ ಸಿನಿಮಾ ಹೇಗಿದೆ ಅಂದರೆ, ಒಬ್ಬ ಕಿಲ್ಲರ್ ಸಿನಿಮಾ ರಿವ್ಯೂ ಕೊಡೋವರನ್ನು ಕ್ರೂರವಾಗಿ ಸಾಯಿಸ್ತಾ ಇರ್ತಾನೆ. ಅಲ್ಲದೆ ಕೊನೆಯಲ್ಲಿ ಕೂಡ ಆತನ ಹುಡುಗಿಯನ್ನೇ ಕೊಲ್ಲೋ ಹಂತಕ್ಕೆ ಹೋಗ್ತಾನೆ. ಆ ಕಿಲ್ಲರ್ ಯಾರು, ಯಾಕೆ ಅಂತ ಸಿನಿಮಾದಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸಿನಿಮಾ ಇಂಟ್ರೆಸ್ಟಿಂಗ್, ಥ್ರಿಲ್ಲಿಂಗ್ ಆಗಿದೆ. ಅಲ್ಲದೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಮೈಸ್ಟರಿಯಸ್ ಸಿನಿಮಾಗಳನ್ನು ಕನ್ನಡದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಸು ಲಿಫ್ಟ್ ಕೆಟ್ಟೋಗಿರೋದ್ರಿಂದ ಮೆಟ್ಲಿಗೆ ಕತ್ಕೊಂಡು ತನ್ನ ಮನೆಗೆ ಬರ್ತಾಳೆ. ಲಾಕ್ ಆಗಿರುತ್ತೆ. ತನ್ನ ಹತ್ರ ಇರೋ ಒಂದು ಕೀಯಿಂದ ಡೋರ್ ಓಪನ್ ಮಾಡ್ತಾಳೆ. ಕರೆಂಟ್ ಬೇರೆ ಹೋಗಿರುತ್ತೆ. ಆಮೇಲೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೊರಗೆ ಬಂದು ಎಲ್ಲ ಕಡೆ ಕರೆಂಟ್ ಇದೆ, ನಮ್ಮ ಮನೆಯಲ್ಲಿ ಇಲ್ಲ ಅಂತ ನೋಡಿದ್ರೆ ಫ್ಯೂಸ್ ಆಫ್ ಆಗಿರುತ್ತೆ. ಅದನ್ನ ಆನ್ ಮಾಡ್ತಾಳೆ. ಅವಳ ಗಂಡ ನಿತಿನ್ ಅಂತ ಫಿಲಂ ರಿವ್ಯೂವರ್ ಆಗಿರ್ತಾನೆ. ಅವನಿಗೆ ಫೋನ್ ಮಾಡಿದ್ರೆ ಫೋನ್ ಬಾತ್ರೂಮ್ ಅಲ್ಲಿ ರಿಂಗ್ ಆಗುತ್ತೆ. ಹೋಗಿ ಡೋರ್ ಓಪನ್ ಮಾಡಿದ್ರೆ ಅವಳ ಗಂಡನನ್ನ ಕ್ರೂರವಾಗಿ ಕೊಂದಿರ್ತಾರೆ. ನಂತರ ಪೊಲೀಸರು ಅವರ ಮನೆಗೆ ಬರ್ತಾರೆ. ಈ ಕೇಸನ್ನ ಅರವಿಂದ್ ಅನ್ನೋ ಇನ್ಸ್ಪೆಕ್ಟರ್ ತಗೊಂಡಿರ್ತಾರೆ. ಅವನ ಬಾಡಿಯನ್ನ ನೋಡಿದ್ರೆ ಮೀನಿನ ತರ ಇಡೀ ಬಾಡಿಯನ್ನ ಚಾಕುವಿನಿಂದ ಕೊಯ್ದಿರ್ತಾರೆ. ಅರವಿಂದ್ ಅವನ ಬಾಡಿಯನ್ನ ನೋಡ್ತಾ ಅದಲ್ಲದೆ ಹಾಗೆ ಅವನ ಹಣೆ ಮೇಲೆ ಬರ್ದಿರುವ ಆ ಟ್ರಯಾಂಗಲ್ ಚಿತ್ರವನ್ನು ಕೂಡ ಗಮನಿಸ್ತಾನೆ. ಆ ಕಿಲ್ಲರ್ ಯಾಕೆ ಮಾಡಿರ್ಬೋದು ಅಂತ ಒಂದು ಗೊತ್ತಾಗೋದಿಲ್ಲ. ಕೊನೆಗೆ ಒಂದು ಕ್ಲೂ ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಸಿನಿಮಾದ ಹೀರೋಯಿನ್ ನೀಲಾ ನಿತಿನ್ನ ಅಭಿಮಾನಿಯಾಗಿರ್ತಾಳೆ. ಸೊ ಅವರನ್ನ ನೋಡೋದಕ್ಕೆ ಅಂತ ಅವ್ರ ಮನೆಗೆ ಬಂದಿರ್ತಾಳೆ. ನೆಕ್ಸ್ಟ್ ಅಲ್ಲಿಂದ ಆಟೋದಲ್ಲಿ ಹೋಗುವಾಗ ಡ್ಯಾನ್ ಇಸ್ ಫ್ಲವರ್ ಅಂತ ಬರ್ದಿರೋದನ್ನ ನೋಡಿ ಒಳಗೆ ಬಂದು ಒಬ್ಬೊಬ್ಬಳೆ ಮಾತಾಡ್ತಾ ಫ್ಲವರ್ಸ್ ಅನ್ನ ನೋಡ್ತಾ ಇರ್ತಾಳೆ. ನೀಲಾ ಟ್ಯುಲಿಪ್ಸ್ ಏನೋ ಫ್ಲವರ್ಸ್ ಬುಕ್ಕೆ ಹುಡುಕ್ತಾ ಇರ್ತಾಳೆ. ಅದು ಇಲ್ಲೇನೋ ಅಂತ ಹಾಗೆ ಮಾತಾಡ್ತಾ ಇದ್ದಂತೆ ಡ್ಯಾನಿ ಟ್ಯುಲಿಪ್ಸ್ ಏನೋ ಬಕ್ಕಿನ ಅವಳಿಗೆ ಕೊಡ್ತಾನೆ. ನೀಲಾ ATM ಕಾರ್ಡ್ ಕೊಟ್ಟು ಪೇ ಅಂತ ತಗೊಳ್ಳಿ ಅಂತಾಳೆ. ಇಲ್ಲ, ಮಿಷಿನ್ ಸರಿ ಇಲ್ಲ, ನೆಕ್ಸ್ಟ್ ಟೈಮ್ ಅಂತಾನೆ. ಇನ್ನೊಂದು ಕಡೆ ಪೊಲೀಸ್ ಅರವಿಂದ್ ಕೇಸ್ ವಿಚಾರವಾಗಿ ಕಿಲ್ಲರ್ನ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಡ್ಯಾನಿ ಶಾಪಿಂಗ್ ಮಾಡೋಕೆ ಅಂತ ಬಂದಿರ್ತಾನೆ. ಅಲ್ಲಿಗೆ ನೀಲೆ ಕೂಡ ಬಂದಿರ್ತಾಳೆ. ನಂತರ ಅವಳನ್ನ ಹಿಂಬಾಲಿಸ್ಕೊಂಡು ಅವಳ ಮನೆ ತನಕ ಹೋಗ್ತಾನೆ. ಏನಂದ್ರೆ ಡ್ಯಾನಿಗೆ ನೀಲೆ ಮೇಲೆ ಕ್ರಶ್ ಆಗಿರುತ್ತೆ. ಹಾಗೆ ಲವ್ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ನೀಲೆ ಅವರ ತಾಯಿಗೆ ಕಣ್ಣು ಕಾಣೋದಿಲ್ಲ. ನೀಲೆ ಅವರ ಅಮ್ಮನ ನೋಡ್ಕೊಂತ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅರವಿಂದ್ ಕೇಸ್ ವಿಚಾರವಾಗಿ ಮಾತಾಡುವಾಗ ಅವರು ಒಬ್ಬ ಸಿನಿಮಾದ ಫೇಮಸ್ ರಿವ್ಯೂವರ್. ಇವರ ಪಾಣಿ ಅನ್ನೋ ಸಿನಿಮಾದ ರಿವ್ಯೂ ಆದ್ಮೇಲೆ ಇವರ ಡೆತ್ ಆಗಿದೆ. ಅದಲ್ಲದೆ ಅವನ ಬಾಯಲ್ಲಿ ಕಟ್ಟಿರೋ ಪ್ಲಾಸ್ಟಿಕ್ ಕವರ್ ಕೂಡ ಸಿನಿಮಾ ಇಂಡಸ್ಟ್ರಿಯ ಡಿಸೈನ್ ಇರೋದು ಗೊತ್ತಾಗಿರುತ್ತೆ. ನೆಕ್ಸ್ಟ್ ಅರವಿಂದ್ ನಿತಿನ್ನ ಫ್ರೆಂಡ್ ಅನ್ನ ಮೀಟ್ ಮಾಡ್ತಾರೆ. ಹಾಗೆ ಪಾಣಿ ಸಿನಿಮಾದ ಡೈರೆಕ್ಟರ್ ಮತ್ತೆ ಹೀರೋವನ್ನ ಕೂಡ ಮೀಟ್ ಮಾಡ್ತಾರೆ. ಆದ್ರೆ ಏನು ಗೊತ್ತಾಗೋದಿಲ್ಲ. ಹಾಗೆ ಕಾರಲ್ಲಿ ಹೋಗ್ತಿರುವಾಗ ಟ್ರಾಫಿಕ್ ಅಲ್ಲಿ ಒಂದು ಹುಡುಗಿ ಹೂವಿನ ಬಕ್ಕೆ ಕೊಡ್ತಾಳೆ. ಆ ಹೂವಿನ ಪ್ಲಾಸ್ಟಿಕ್ ಕವರ್ ಅನ್ನು ನೋಡಿ ಅರವಿಂದ್ ಎಲ್ಲ ಫ್ಲವರ್ ಶಾಪ್ ಅನ್ನ ಚೆಕ್ ಮಾಡಕ್ಕೆ ಹೇಳ್ತಾನೆ. ಕೊನೆಗೆ ಪೊಲೀಸರು ಡ್ಯಾನಿ ಫ್ಲವರ್ಸ್ ಅಂಗಡಿಗೆ ಕೂಡ ಬರ್ತಾರೆ. ಅವನು ಪ್ಲಾಸ್ಟಿಕ್ ಬ್ಯಾನ್, ನಾವೆಲ್ಲ ಅದನ್ನ ಯೂಸ್ ಮಾಡೋದಿಲ್ಲ ಅಂತಾನೆ. ಇದಾದ ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ಶ್ರೀನಿವಾಸ ಎನ್ನುವನ ಕೊಲೆ ಆಗುತ್ತೆ. ಅವನ ಕೈಯನ್ನ ಕಾಲನ್ನ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿರ್ತಾರೆ. ಅವನ ಬಾಡಿ ಟ್ರೈನ್ ಬಂದಿರೋದ್ರಿಂದ ಕಟ್ಟಾಗಿರುತ್ತೆ. ಇದನ್ನ ನೋಡಿದ ಅರವಿಂದ್ ಇಲ್ಲಿ ಒಂದು ಕನ್ಫರ್ಮ್ ಆಗುತ್ತೆ, ಏನಂದ್ರೆ ಅವನು ಪಕ್ಕ ಸೀರಿಯಲ್ ಕಿಲ್ಲರ್. ಸಿನಿಮಾದ ರಿವ್ಯೂವರ್ನ ಮಾತ್ರ ಕೊಲ್ತಾ ಇದ್ದಾನೆ. ಅಲ್ಲದೆ ಇವರ ಹಣೆ ಮೇಲೆ ಬರೆದಿರೋ ಸ್ಟಾರ್ ಕೂಡ ಒಂದೇ ಇದೆ ಅಂತಾನೆ. ಇನ್ನು ನೆಕ್ಸ್ಟ್ ಡ್ಯಾನಿ ಮತ್ತೆ ನೀಲಾ ಹಾಗೆ ಜೊತೆಗೆ ಓಡಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇನ್ನೊಬ್ಬನ ಕೊಲೆ ಆಗಿರುತ್ತೆ. ಅವನು ಕೂಡ ಸಿನಿಮಾದ ರಿವ್ಯೂವರ್ ಆಗಿರ್ತಾನೆ. ಕಿಲ್ಲರ್ ಅವನ ದೇಹದ ಪ್ರತಿಯೊಂದು ಭಾಗವನ್ನ ಗ್ರೌಂಡ್ ಅಲ್ಲಿ ಇಟ್ಟಿರ್ತಾನೆ. ಇದನ್ನ ನೋಡಿದ ಅರವಿಂದ್ ಶಾಕ್ ಆಗ್ತಾನೆ. ಇವನ ಹಣೆ ಮೇಲೆ ಕೂಡ ಸ್ಟಾರ್ ಬರೆದಿರುತ್ತೆ. ಅರವಿಂದ್ ಅವನ ಬರೆದಿರುವ ರಿವ್ಯೂ ಅನ್ನ ಹಾಗೆ ನೋಡ್ತಾನೆ. ಅಲ್ಲಿ ಏನಿರುತ್ತೆ ಅಂದ್ರೆ ಅವನ ರಿವ್ಯೂ ಅಲ್ಲಿ ಸಿನಿಮಾ ಸುಮಾರು ಪೀಸಸ್ ತರ ಇದೆ. ಹಾರ್ಟ್, ಕಿಡ್ನಿ, ಕಣ್ಣು ಇವೆಲ್ಲ ದೂರ ಆಗಿರೋ ತರ ಸಿನಿಮಾ ಇದೆ ಅಂತ ಬರೆದಿರುತ್ತೆ. ಆಗ ಅರವಿಂದ್ಗೆ ಫ್ಲಾಶ್ ಆಗುತ್ತೆ, ಆ ಕಿಲ್ಲರ್ ಇವರು ಬರೆದಿರುವ ರಿವ್ಯೂ ಪ್ರಕಾರ ಅವರನ್ನ ಕೊಲ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದಲ್ಲದೆ ಈ ಹಿಂದೆ ಸತ್ತ ನಿತಿನ್ ಮತ್ತು ಶ್ರೀನಿವಾಸ್ ಅವರ ರಿವ್ಯೂವನ್ನ ನೋಡಿದಾಗ ಕೂಡ ಕಿಲ್ಲರ್ ಅವರನ್ನ ಅವರ ರಿವ್ಯೂ ಪ್ರಕಾರನೇ ಕೊಂದಿರೋದು ಅಂತ ಗೊತ್ತಾಗುತ್ತೆ. ಈ ಕಡೆ ನೀಲೆ ಡ್ಯಾನಿ ಫ್ಲವರ್ ಶಾಪ್ ಕ್ಲೋಸ್ ಆಗಿದ್ದು ನೋಡ್ತಾಳೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವನ ID ಸರ್ಚ್ ಮಾಡ್ತಾಳೆ, ಸಿಗೋದಿಲ್ಲ. ಮನೆಗೆ ಬರ್ತಾಳೆ. ಈಗ ಡ್ಯಾನಿ ನೀಲಾಗೋಸ್ಕರ ಪೇಪರ್ಸ್ ಅಲ್ಲಿ ಫ್ಲವರ್ಸ್ ಬೊಕ್ಕೆ ಮಾಡ್ಕೊಂಡು ನೀಲ ಮನೆಗೆ ಬರ್ತಾನೆ. ನೀಲೆಗೆ ಸರ್ಪ್ರೈಸ್ ಅಂತ ಪೇಪರ್ಸ್ ಬೊಕ್ಕೆನ ಕೊಡ್ತಾನೆ. ನೀಲ ಒಳಗೆ ಬಾ ಅಂತ ಕರೆದು ತನ್ನ ಅಮ್ಮನನ್ನ ಪರಿಚಯ ಮಾಡಿಸ್ತಾಳೆ. ಇರು, ನಮ್ಮ ಅಮ್ಮ ಇಡ್ಲಿ ಚಟ್ನಿ ಚೆನ್ನಾಗಿ ಮಾಡ್ತಾರೆ, ತಿನ್ನುವಂತೆ ಅಂತ ತಿನ್ನೋಕೆ ಹಾಕೊಡ್ತಾಳೆ. ಹಾಗೆ ಮಾತಾಡ್ತಾ ನೀಲ, ಸರಿ ನಿನ್ನ ಅಮ್ಮನ ಬಗ್ಗೆ ಹೇಳು ಅಂತಾಳೆ. ಡ್ಯಾನಿ, ಐ ಲವ್ ಮೈ ಮಾಮ್. ಮತ್ತೆ ಅವ್ರು ಕೂಡ ಒಬ್ರು ಫ್ಲವರ್ಸ್ಟ್ ಅಂತಾನೆ. ಹಾಗೆ ನೀಲ, ನಂಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಲೈಫಲ್ಲಿ ಸಿನಿಮಾ, ಸಾಂಗ್ಸ್, ಡ್ಯಾನ್ಸ್ ಇಲ್ಲ ಅಂದ್ರೆ ಲೈಫ್ ಬೋರಿಂಗ್ ಇರುತ್ತೆ. ನಂಗೆ ಸಿನಿಮಾದ ರಿವ್ಯೂವರ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಅಂತಾಳೆ. ಇದನ್ನ ಕೇಳಿದ ಡ್ಯಾನಿ, ಸರಿ ನಾನು ಹೋಗ್ತೀನಿ ಅಂತ ತಕ್ಷಣ ಹೋಗ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಕಳಿಂಗ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾಕ್ಕೆ ಯಾರು ಬ್ಯಾಡ್ ಆಗಿ ರಿವ್ಯೂ ಅಂಡ್ ಕಡಿಮೆ ರೇಟಿಂಗ್ ಅನ್ನ ಕೊಟ್ಟಿರ್ತಾರೆ ಅವರ ಕೊಲೆ ಆಗ್ತಾ ಇರುತ್ತೆ. ಇದು ಗೊತ್ತಾದ ಪೊಲೀಸರು ಈಗ ಕಳಿಂಗ ಸಿನಿಮಾದ ಎಲ್ಲ ರಿವ್ಯೂವರ್ಸರ ರಿವ್ಯೂ ಅಂಡ್ ಸಿನಿಮಾಕ್ಕೆ ಕೊಟ್ಟಿರುವ ಸ್ಟಾರ್ ರೇಟಿಂಗ್ ಗಳನ್ನ ನೋಡ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಸಿನಿಮಾಗೆ 5 ಸ್ಟಾರ್ ಅಂತ ಹೇಳಿರ್ತಾರೆ. ಯಾರೋ ಒಬ್ಬ 4.5 ಸ್ಟಾರ್ ಅಂತ ಅಂದಿರ್ತಾನೆ. ಇನ್ನೊಂದು ಕಡೆ ಕಾರ್ತಿಕ್ ಅನ್ನೋ ವ್ಯಕ್ತಿ 1.5 ಸ್ಟಾರ್ ಅನ್ನ ಕೊಟ್ಟಿರ್ತಾನೆ. ಸೊ ಅರವಿಂದ್ ಮೇ ಬಿ ಇವನೇ ಕಡಿಮೆ ರೇಟಿಂಗ್ ಕೊಟ್ಟಿದ್ದಾನೆ, ಕಿಲ್ಲರ್ ಇವನನ್ನ ಹುಡ್ಕೊಂಡು ಬಂದೇ ಬರ್ತಾನೆ ಅಂತ ಅವರ ಮನೆಗೆ ಬರ್ತಾರೆ. ಇವನು ಬೇರೆ ಅಲ್ಲ, ನೀಲಾಳ ಫ್ರೆಂಡ್ ಆಗಿರ್ತಾನೆ.
ಅರವಿಂದ್ ಅಲ್ಲಿಗೆ ಬಂದು ನೀನು ಏನು ಹೆದರ್ಬೇಡ, ನಾವು ಆ ಕಿಲ್ಲರ್ನ ಹಿಡಿತೀವಿ, ನಿಮ್ಮಿಂದ ನಮಗೆ ಒಂಥರ ಹೆಲ್ಪ್ ಆಗಿದೆ ಅಂತಾನೆ. ಈಗ ಕಿಲ್ಲರ್ ನೀನು ಕೊಟ್ಟಿರುವ 1.5 ರೇಟಿಂಗನ್ನು ನೋಡಿ ಬಂದೇ ಬರ್ತಾನೆ ಅಂತಾನೆ. ನೆಕ್ಸ್ಟ್ ಡೇ ಒಬ್ಬ ರಿವ್ಯೂವರ್ನ ಕೊಲೆ ಆಗಿರುತ್ತೆ. ಅವನು ಯಾರು ಅಂದರೆ ಕಳಿಂಗ ಸಿನಿಮಾಕ್ಕೆ 4.5 ಸ್ಟಾರ್ ರೇಟಿಂಗ್ ಕೊಟ್ಟಿರುವ ವ್ಯಕ್ತಿ ಆಗಿರ್ತಾನೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಸೈಕಲಲ್ಲಿ ಬಂದು ಹೂವಿನ ಬೊಕ್ಕೆಯನ್ನ ಕಾರ್ತಿಕೇಯನ ವ್ಯಕ್ತಿ ಮನೆಗೆ ಕಳಿಸ್ತಾನೆ. ಅದರಲ್ಲಿ ಥ್ಯಾಂಕ್ ಯು ಅಂತ ಬರ್ದಿರುತ್ತೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಡ್ಯಾನಿನೇ ಆಗಿರ್ತಾನೆ. ಅಂದರೆ ಪೊಲೀಸರು ಹುಡುಕ್ತಿರುವ ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಅಲ್ಲ, ಇವನೇ ಡ್ಯಾನಿ ಗೋವಿಂದನ ರಿವ್ಯೂವರ್ನ ಗೋಡೆಗೆ ಮಳೆಯಿಂದ ಕೈ ಕಾಲಿಗೆ ಹೊಡೆದು ನೀನು ಸಿನಿಮಾ ನೋಡಿದ್ರೆ ಹಾನೆಸ್ಟ್ ಆಗಿ ರಿವ್ಯೂ ಮಾಡಬೇಕು, ಅವನು ರಿವ್ಯೂ ಅಲ್ಲಿ ಹೇಳಿದಂತೆ ಸಿನಿಮಾ ಓವರ್ ಪೇಂಟಿಂಗ್ ಆಗಿದೆ ಅನ್ನೋದನ್ನ ಅದೇ ಥರ ಡ್ಯಾನಿ ಅವನನ್ನು ಚಾಕುವಿನಿಂದ ಕೊಯ್ದು ಗೋಡೆ ಸುತ್ತಮುತ್ತ ಪೇಂಟ್ ಥರ ಮಾಡಿ ಕೊಲ್ತಾನೆ. ಅದಲ್ಲದೆ ಅವನ ಹಣೆ ಮೇಲೆ 4.5 ಸ್ಟಾರ್ ಅಂತ ಚಿತ್ರ ಬಿಡಿಸ್ತಾನೆ. ಈಗ ಅರವಿಂದ್ ಅಲ್ಲಿನ ಸುತ್ತಮುತ್ತ CCTV ಚೆಕ್ ಮಾಡಿಸ್ತಾನೆ, ಅದು ಕೂಡ ಆಫ್ ಆಗಿರುತ್ತೆ. ಡ್ಯಾನಿಗೆ ಗುರುದತ್ ಎನ್ನುವ ಹೀರೋ ಸಿನಿಮಾಗಳು ತುಂಬ ಇಷ್ಟ ಆಗಿರುತ್ತೆ. ಅದನ್ನು ಯಾವಾಗಾದ್ರೂ ನೋಡಿ ಅಳ್ತಾ ಇರ್ತಾನೆ. ನೆಕ್ಸ್ಟ್ ನೀಲ ಅವನ ಫ್ಲವರ್ ಶಾಪ್ ಅಂಗಡಿಗೆ ಬರ್ತಾಳೆ. ಅಲ್ಲಿಗೆ ಬಂದ ನೀಲ ಹಾಗೆ ಮಾತಾಡ್ತಾ ಗುರುದತ್ ಗೊತ್ತಾ ಅಂತಾಳೆ. ಡ್ಯಾನಿ ಯಾರದು ಗೊತ್ತಿಲ್ಲ ಅಂತಾನೆ. ನೀಲ ನೀನೇ ತಾನೇ ಅವರ ಬರ್ತ್ಡೇಗೆ ಪೇಪರ್ ಫ್ಲವರ್ಸ್ ಅನ್ನು ಮಾಡ್ಕೊಂಡು ಬಂದು ನನಗೆ ಕೊಟ್ಟಿದ್ದು ಅಂತಾಳೆ. ಅದಕ್ಕೆ ಡ್ಯಾನಿ ಇಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ, ನಾನು ನಿನ್ನಿಗಂತ ಮಾಡ್ಕೊಂಡು ಬಂದಿದ್ದು ಅಂತಾನೆ. ಹಾಗೆ ಮಾತಾಡ್ತಾ ಮಳೆ ಸ್ಟಾರ್ಟ್ ಆಗುತ್ತೆ. ಇಬ್ರು ಕಿಸ್ ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ನೀಲ ಹೋಗ್ತಾಳೆ. ಡ್ಯಾನಿ ಗುರುದತ್ ಸಿನಿಮಾದ ಪ್ರಕಾರ ಅವಳಿಗೆ ಜಾಕೆಟ್ ಕೊಟ್ಟು ಕಳಿಸ್ತಾನೆ. ಡ್ಯಾನಿಗೆ ಗುರುದತ್ ಯಾರು ಅನ್ನೋದು ಗೊತ್ತಿರುತ್ತೆ. ಅವನೊಬ್ಬ ಬೆಸ್ಟ್ ಫಿಲಂ ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಆಗಿರ್ತಾನೆ. ಇನ್ನೊಂದು ಕಡೆ ಅರವಿಂದ್ ಕಿಲ್ಲರ್ ಯಾರು ಅಂತ ಫುಲ್ ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಇರುವಾಗ ಇಂಥ ಸೈಕೋ ಕಿಲ್ಲರ್ಗೆ ಸೈಕೋ ಇರೋ ವ್ಯಕ್ತಿಯನ್ನೇ ಕರೆಸಬೇಕು ಅಂತ ನೆಕ್ಸ್ಟ್ ಡೇ ಜೆನೆಬಿಯಾ ಎನ್ನುವ ಸೈಕಾಲಜಿಸ್ಟ್ ಅನ್ನ ಕರೆಸ್ತಾನೆ. ಇವಳು ಕಿಲ್ಲರ್ಸ್ ಅನ್ನ ಹುಡ್ಕೋದೇ ಇವಳ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಸೀನಲ್ಲಿ ಡ್ಯಾನಿ ಗುರುದತ್ತನ ಫೋಟೋ ಮುಂದೆ ಕೂತು ಅವನನ್ನ ನೋಡ್ತಾ ನಾನು ಕೂಡ ನಿಮ್ಮ ತರನೇ ಸಿನಿಮಾ ಮಾಡ್ತೀನಿ ಅಂತಾನೆ. ಅದಲ್ಲದೆ ಡ್ಯಾನಿ ತನ್ನಲ್ಲಿ ಇಬ್ರು ವ್ಯಕ್ತಿ ಇರುವಂತೆ ಒಂದು ಕಲ್ಪನೆಯನ್ನು ಮಾಡ್ಕೊಂಡು ಇಬ್ರು ಮಾತಾಡ್ತಾ ಇರೋ ತರ ಮಾತಾಡ್ತಾ ಇರ್ತಾನೆ. ಊಟ ಕೂಡ 2 ತಟ್ಟೆಯಲ್ಲಿ ಹಾಗೆ ಟೀ ಕೂಡ 2 ಗ್ಲಾಸಲ್ಲಿ ಕುಡಿತಾ ಇರ್ತಾನೆ. ಈಗ ಡ್ಯಾನಿ ಕೊಲೆ ಮಾಡಿರುವ ರಿವ್ಯೂಸ್ ಅನ್ನ ತೋರಿಸ್ತಾರೆ. ಮೊದಲನೇದಾಗಿ ಡ್ಯಾನಿ ನಿತಿನ್ ಎನ್ನುವವನ ಬಾತ್ರೂಮ್ನಲ್ಲಿ ಅವನ ರಿವ್ಯೂ ಪ್ರಕಾರ ರೂಟ್ಲೆಸ್ ಆಗಿ ಕೊಯ್ತಾನೆ. ಅವನ ಹಣೆ ಮೇಲೆ ಅವನು ರೇಟಿಂಗ್ ಕೊಟ್ಟಿರುವ ಸ್ಟಾರ್ ಅನ್ನ ಬರೀಬೇಕು ಅನ್ನೋಷ್ಟರಲ್ಲಿ ಡೋರ್ ಓಪನ್ ಆದ ತಕ್ಷಣ ಕರೆಂಟ್ ಫ್ಯೂಸ್ ಅನ್ನ ಆಫ್ ಮಾಡಿ ಅಲ್ಲಿಂದ ಹೋಗಿರ್ತಾನೆ. ಇನ್ನೊಂದು ಕಡೆ ಡ್ಯಾನಿ ಶ್ರೀನಿವಾಸ್ ಎನ್ನುವನ್ನ ನಿನ್ನೆ ರಿವ್ಯೂ ಫಸ್ಟ್ ಆಫ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ತರ ಇದೆ ಅಲ್ವಾ ಅಂತ ಅವನನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಕೊಲ್ತಾನೆ. ಇನ್ನೊಂದು ಕಡೆ ಜೆನಿಬಿಯಾ ಕಿಲ್ಲರ್ ಬಗ್ಗೆ ಸರ್ಚ್ ಮಾಡ್ತಾ ಇರುವಾಗ ಅವಳಿಗೆ ಒಂದು ಗೊತ್ತಾಗುತ್ತೆ. ಏನಂದ್ರೆ ಅರವಿಂದ್ ಈ ಕಿಲ್ಲರ್ ಕೊಲ್ತಾ ಇರೋದು ಸ್ಟಾರ್ ಇಂದ. ಆದ್ರೆ ಇಲ್ಲಿ ನೋಡು, ನಿತಿನ್ ತರನೇ 2 ಕಡಿಮೆ ಸ್ಟಾರ್ ಕೊಟ್ಟಿರೋರು ಇದ್ದಾರೆ, ಹಾಗೆ ಶ್ರೀನಿವಾಸ್ ತರನೇ 3 ಜನರು ಕೂಡ ಕಡಿಮೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಅವರನ್ನ ಮಾತ್ರ ಕೊಂದಿಲ್ಲ, ಇವರನ್ನ ಮಾತ್ರ ಸಾಯಿಸಿದ್ದಾನೆ ಅಂತಾನೆ. ಯಾಕಂದ್ರೆ ಇವರ ರಿವ್ಯೂ ಸಿಂಪಲ್ ಆಗಿ ಆ್ಯಂಡ್ ಕಡಿಮೆ ಸ್ಟಾರ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಿತಿನ್ ಆ್ಯಂಡ್ ಶ್ರೀನಿವಾಸ್ ಇವರು ರಿವ್ಯೂ ಅನ್ನ ಹೇಳಿದ್ದಲ್ಲದೆ ಒಂದು ಸ್ಕ್ರಿಪ್ಟ್ ತರ ರಚನೆ ಮಾಡಿ ಅದನ್ನ ಪಬ್ಲಿಕ್ ಮಾಡಿದ್ದಾರೆ. ಇವರ ಸ್ಕ್ರಿಪ್ಟ್ ತರಾನೇ ಕಿಲ್ಲರ್ ಕೊಲೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅಂತೆಯೇ ಡ್ಯಾನಿ ಕೂಡ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಗೋವಿಂದನ ವ್ಯಕ್ತಿನ ಅವನ ಸ್ಕ್ರಿಪ್ಟ್ ಪ್ರಕಾರ ದೇಹದ ಭಾಗಗಳನ್ನ ಬೇರೆ ಬೇರೆ ಮಾಡಿ ಇಟ್ಟಿದ್ದ. ಇದಾದ ನಂತರ ನೀಲ ಡ್ಯಾನಿಗೆ ಫೋನ್ ಮಾಡಿ ನಾವು ನಾಳೆ ಮೀಟ್ ಆಗೋಣ ಅಂತ ಸುತ್ತಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ನೀಲ ಅವನ ಜೊತೆ ಸೆಕ್ಸುವಲ್ ಕೂಡ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅರವಿಂದ್ ಮತ್ತೆ ಜೆನೆಬಿಯಾ ಕಾರ್ತಿಕ್ ಮನೆಗೆ ಬರ್ತಾರೆ. ಅರವಿಂದ್ ಕಾರ್ತಿಕ್ಗೆ ಇನ್ನು ಗೊತ್ತಿರೋ ಯಾರಾದರೂ ಫಿಲಂ ರಿಪೋರ್ಟರ್ ಇದ್ದಾರೆ ಅಂತಾನೆ. ನಂತರ ಕಾರ್ತಿಕ್ ತನ್ನ ಫ್ರೆಂಡ್ ನೀಲಾಗೆ ಈ ವಿಷಯವನ್ನೆಲ್ಲ ಹೇಳ್ತಾನೆ. ಅವಳು ಫಿಲಂ ಇಂಡಸ್ಟ್ರಿಯಲ್ಲಿರೋ ಎಲ್ಲ ರಿವ್ಯೂವರ್ಸ್ ಮತ್ತೆ ಡೈರೆಕ್ಟರ್ ನೇಮ್ಗಳನ್ನ ಲಿಸ್ಟ್ ಮಾಡ್ತಾಳೆ. ಜೆನೆಬಿಯಾ ಎಲ್ಲ ಹೆಸರನ್ನ ನೋಡುವಾಗ ಅರವಿಂದ್ ಕಾರ್ತಿಕ್ ಹೆಂಡತಿ ಕೈಯಲ್ಲಿರುವ ಕವರ್ ಅನ್ನ ನೋಡ್ತಾನೆ. ಅರವಿಂದ್ ಈ ಕವರ್ ನಿಮಗೆ ಯಾರು ಕೊಟ್ಟಿದ್ದು ಅಂತಾನೆ. ಕಾರ್ತಿಕ್ ಇದು ಅವತ್ತು ಗೋವಿಂದ್ ಅವರ ಡೆತ್ ಆದ ದಿನ ಯಾರೋ ಫ್ಲವರ್ ಬೊಕ್ಕೆಯನ್ನ ಇಟ್ಟು ಹೋಗಿದ್ರು, ಅದರಲ್ಲಿ ಥ್ಯಾಂಕ್ ಯು ಅಂತ ಇತ್ತು ಅಂತಾನೆ. ಇದು ಕಿಲ್ಲರ್ ಇಟ್ಟಿರೋದು ಅಂತ CCTV ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಬಟ್ ಅದರಲ್ಲಿ ಅದೇ ಅಪಾರ್ಟ್ಮೆಂಟ್ ಅಲ್ಲಿರುವ ಒಂದು ಚಿಕ್ಕ ಹುಡುಗ ಆ ಬೊಕ್ಕೆಯನ್ನ ಇಟ್ಟು ಹೋಗಿರ್ತಾನೆ. ಹೋಗಿ ಆ ಹುಡುಗನನ್ನ ಕೇಳ್ತಾರೆ. ಆ ಹುಡುಗ ಅವರು ಸ್ಪೆಟ್ ಹಾಕೊಂಡಿದ್ರು, ನನಗೆ ಒಂದು ಚಾಕ್ಲೇಟ್ ಕೊಟ್ರು, ಅದನ್ನ ಅಲ್ಲಿ ಇಡೋಕೆ ಹೇಳಿದ್ರು ಅಂತಾನೆ. ನೆಕ್ಸ್ಟ್ ನೀಲ ಈಗ ನಡೀತಿರುವ ಕೊಲೆ ಬಗ್ಗೆ ಯೋಚನೆ ಮಾಡ್ತಾ ಫ್ಲವರ್ ಕವರ ಡ್ಯಾನಿ ಇರ್ಬೋದಾ, ಅವನಲ್ಲ ಅಂತ ಸುಮ್ಮನೆ ಆಗ್ತಾಳೆ. ಅದಲ್ಲದೆ ಅವನಿಗೆ ಗುರುದತ್ ಯಾರು ಅಂತಾನೂ ಗೊತ್ತಿಲ್ಲ. ಅವನ ರೂಮಲ್ಲಿ ಅವರ ಸಿನಿಮಾದ ರೀಲ್ಸ್ ಬಾಕ್ಸ್ಗಳು ಇದ್ದಾವೆ ಅಂತ ರಿಮೆಂಬರ್ ಮಾಡ್ಕೊಂತ ಮನೆಗೆ ಬರ್ತಾಳೆ. ಈಗ ಮನೆಗೆ ಬಂದು ಒಂದು ಪಾರ್ಸಲ್ ಬಂದಿರುತ್ತೆ. ಓಪನ್ ಮಾಡಿದ್ರೆ ಡ್ಯಾನಿ ಒಂದು ಸಿನಿಮಾದ ರೀಲ್ ಬಾಕ್ಸ್ ಕಳಿಸಿರ್ತಾನೆ. ಅದನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಫ್ಲವರ್ಸ್ ಇರುತ್ತೆ. ಅದನ್ನು ನೋಡಿ ನೀಲ ಕೂಲ್ ಆಗ್ತಾಳೆ. ನೆಕ್ಸ್ಟ್ ಇನ್ನೊಂದು ಕಡೆ ಜಿನೋಬಿಯಾ ಎಲ್ಲ ಹೆಸರನ್ನು ತಗೊಂಡು ಮ್ಯಾಚಿಂಗ್ ಮಾಡ್ತಾ ಇರ್ತಾಳೆ. ಅರವಿಂದ್ ಅವಳಿಗೆ ಜಿನೇಬಿಯಾ ಈ ಸ್ಟಾರ್ ಇಂದನೇ ಇದೆಲ್ಲ ಆಗ್ತಿರೋದು, ಈ ಲಿಸ್ಟಲ್ಲಿ ಇರುವ ಒಬ್ಬ ಕ್ರಿಟಿಕ್ಸ್ಗೆ ನಾವೇ ಹೇಳಿದ ರೀತಿ ಸ್ಟಾರ್ ಮತ್ತು ಸ್ಕ್ರಿಪ್ಟನ್ನು ಪಬ್ಲಿಕ್ ಮಾಡೋಕ್ಕೆ ಹೇಳೋಣ ಅಂತಾನೆ. ಆಗ ಕಿಲ್ಲರ್ ಅವರನ್ನು ಹುಡ್ಕೊಂಡು ಬಂದೇ ಬರ್ತಾನೆ ಅಂತಾನೆ. ನಂತರ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಜಸ್ಟ್ ಮೂವಿ ರಿವ್ಯೂ ಮಾಡಿ ಅಂತಾನೆ. ಆದರೆ ಯಾವ ಕ್ರಿಟಿಕ್ಸ್ ಕೂಡ ಒಪ್ಪೋದಿಲ್ಲ. ಎಲ್ಲರೂ ಕಿಲ್ಲರ್ಗೆ ಭಯಪಟ್ಟು ರಿವ್ಯೂ ಮಾಡೋದನ್ನ ನಿಲ್ಲಿಸಿರ್ತಾರೆ. ನೆಕ್ಸ್ಟ್ ಅರವಿಂದ್ ಕಾರ್ತಿಕ್ ಹತ್ರ ಬರ್ತಾನೆ. ಕಾರ್ತಿಕ್ ಇಲ್ಲ ಸರ್, ನನ್ನ ಫ್ಯಾಮಿಲಿಗೋಸ್ಕರ ಆದರೂ ನಾನು ಈ ಕೆಲಸ ಮಾಡೋದಿಲ್ಲ ಅಂತಾನೆ. ನೀಲ ಅರವಿಂದನ್ನ ನೋಡಿ ಸರ್ ನೀವೇನಿಲ್ಲಿ ಅಂತಾಳೆ.
ಅರವಿಂದ್, ನಮಗೆ ಒಬ್ರು ಕ್ರಿಟಿಕ್ಸ್ ಬೇಕಾಗಿತ್ತು, ಈಗ ಬರ್ತಿರೋ ಸಿನಿಮಾಗೆ ಯಾರು ಕೂಡ ರಿವ್ಯೂ ಮಾಡೋಕ್ಕೆ ಒಪ್ತಿಲ್ಲ ಅಂತಾನೆ. ನೆಕ್ಸ್ಟ್ ಅರವಿಂದ್ ಹೇಳಿರೋ ಪ್ರಕಾರ ಡಿಂಗ್ ಡಂಗ್ ಸಿನಿಮಾಗೆ ಎಲ್ಲ ಕ್ರಿಟಿಕ್ಸ್ಗೂ ಬರ್ತಾರೆ, ಆದರೆ ನಾವೆಲ್ಲರೂ ಒಂದೇ ಥರ ಸಿಂಪಲ್ ಆಗಿ ರೇಟಿಂಗ್ ಕೊಡೋಣ ಅಂತ ಮಾತಾಡ್ಕೊಂಡಿರ್ತಾರೆ. ಇನ್ನೊಂದು ಕಡೆ ನೀಲಾ ಕೂಡ ಸಿನಿಮಾ ನೋಡೋಕ್ಕೆ ಬಂದಿರ್ತಾಳೆ. ಅರವಿಂದ್ ಜಿನೇಬಿಗೆ ಈಗ ನೀಲಾ ಸಿನಿಮಾದ ರಿವ್ಯೂ ಆ್ಯಂಡ್ ಸ್ಕ್ರಿಪ್ಟ್ ನಾವು ಹೇಳಿದ ರೀತಿನೇ ಕೊಡಬೇಕು ಅಂತಾನೆ. ಅದಕ್ಕೆ ಜಿನೇಬಿಯಾ ಬೇಡ, ಅವಳಿನ್ನೂ ಚಿಕ್ಕವಳು, ಫೂಲಿಶ್ ಐಡಿಯಾದಿಂದ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತಾಳೆ. ಇನ್ನೊಂದು ಕಡೆ ಡ್ಯಾನಿ ಅವತ್ತು ರಾತ್ರಿ ನೀಲಾ ಬರ್ತೀನಿ ಅಂದಿದ್ದಕ್ಕೆ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ನೀಲಾ ಅರವಿಂದ್ ಮಾತು ಕೇಳ್ಕೊಂಡು ಇಲ್ಲಿ ಸಿನಿಮಾ ನೋಡಕ್ಕೆ ಬಂದಿರ್ತಾಳೆ. ಈ ಕಡೆ ಸಿನಿಮಾ ಎಂಡ್ ಆಗುತ್ತೆ, ಪ್ರತಿಯೊಬ್ರು ಕೂಡ ಸಿನಿಮಾ ಚೆನ್ನಾಗಿದೆ, ಫನ್ ಆಗಿದೆ ಅಂತಾರೆ. ನೀಲಾ ಕೂಡ ಹೋಗುವಾಗ ಕಾರಲ್ಲಿ ಸಿನಿಮಾ ಫನ್ ಆಗಿದೆ, ಹಾಗೆ ಚೆನ್ನಾಗಿದೆ ಅಂತಾಳೆ. ನಾನು ಕೂಡ ಈ ಸಿನಿಮಾಗೆ 4 ಸ್ಟಾರ್ ಕೊಡ್ತೀನಿ ಅಂತಾಳೆ. ಅದಕ್ಕೆ ಅರವಿಂದ್, ಇಲ್ಲ, ನೀನು 1 ಸ್ಟಾರ್ ಮಾತ್ರ ಕೊಡಬೇಕು, ನಾವು ಹೇಳಿರೋ ಥರನೇ ಸ್ಕ್ರಿಪ್ಟನ್ನು ರಿವ್ಯೂ ಅಲ್ಲಿ ಬರೀಬೇಕು ಅಂತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ನೀಲಾ ಡಿಂಗ್ ಡಂಗ್ ಸಿನಿಮಾದ ಬಗ್ಗೆ ದಿಸ್ ಈಸ್ ವೆರಿ ರಾಂಗ್ ಮೂವಿ, ಮತ್ತೆ ಈ ಸಿನಿಮಾಗೆ 1 ಸ್ಟಾರ್ ಅನ್ನ ಮಾತ್ರ ಕೊಡ್ತಾಳೆ. ರಿವ್ಯೂ ಸ್ಕ್ರಿಪ್ಟ್ ಅಲ್ಲಿ ಈ ಸಿನಿಮಾ ನೋಡಿದ್ರೆ ನಮ್ಮ ತಲೆ ಸಾವಿರಾರು ಪೀಸ್ ಆಗ್ತವೆ, ಯಾರು ನೋಡೋಕೆ ಹೋಗ್ಬೇಡಿ ಅಂತ ಬರ್ದಿರ್ತಾಳೆ. ಅದನ್ನ ಪಬ್ಲಿಕ್ ಕೂಡ ಮಾಡ್ತಾಳೆ. ಇನ್ನೊಂದು ಕಡೆ ಡ್ಯಾನಿ ಕೂಡ ಸಿನಿಮಾ ನೋಡ್ತಾನೆ, ಫುಲ್ ಹ್ಯಾಪಿಯಿಂದ ಅವನ ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ಅರವಿಂದ್ ನೀಲಾಳ ಅಮ್ಮನನ್ನ ಬೇರೆ ಮನೆಗೆ ಶಿಫ್ಟ್ ಮಾಡ್ತಾನೆ. ನೀಲಾಗೆ ತುಂಬಾ ಭಯ ಆಗಿರುತ್ತೆ. ಅರವಿಂದ್ ಅಪಾರ್ಟ್ಮೆಂಟ್ ಸುತ್ತಮುತ್ತ ಕ್ಯಾಮ್ರಾ ಮತ್ತೆ ಪೊಲೀಸನ್ನ ಸೆಟ್ ಮಾಡ್ತಾನೆ. ಈ ಕಡೆ ಡ್ಯಾನಿ ಡಿಂಗ್ ಡಂಗ್ ಸಿನಿಮಾದ ಪ್ರತಿಯೊಬ್ಬರ ರಿವ್ಯೂಸ್ ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಾ ಇರುವಾಗ ಯಾರೋ ಒಬ್ರು ಈ ಸಿನಿಮಾಗೆ 1 ಸ್ಟಾರ್ ಅನ್ನ ಕೊಟ್ಟಿದ್ದಾರೆ ಅಂತ ನೇಮ್ ಝೂಮ್ ಹಾಕಿದ್ರೆ ನೀಲಾ ಅಂತ ಹೆಸರು ಇರುತ್ತೆ. ಅದನ್ನ ನೋಡಿ ಶಾಕ್ ಆಗ್ತಾನೆ. ಹಾಗೆ ಅವಳು ಬರ್ದಿರೋ ಸ್ಕ್ರಿಪ್ಟ್ ಅನ್ನ ಕೂಡ ಓದ್ತಾನೆ. ಅವತ್ತು ರಾತ್ರಿ ನೀಲಾ ಜೊತೆ ಅರವಿಂದ್ ಮನೆಯಲ್ಲೇ ಇರ್ತಾನೆ. ಹೊರಗಡೆ ಕೂಡ ಸೆಕ್ಯೂರಿಟಿ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಈ ಕಡೆ ಡ್ಯಾನಿ ಅವಳ ಮನೆಗೆ ಕೈಲಿ ಫ್ಲವರ್ ಬಕ್ಕೆನ ಇಟ್ಕೊಂಡು ಬರ್ತಾನೆ. ಸೆಕ್ಯೂರಿಟಿ ಅರವಿಂದ್ಗೆ ಫೋನ್ ಮಾಡ್ತಾನೆ. ನೀಲಾ ಅರವಿಂದ್ಗೆ ಪ್ಲೀಸ್ ಅವನ್ನ ಒಳಗೆ ಕಳಿಸಿ, ಅವನು ನನಗೆ ಬೇಕು ಅಂತಾಳೆ. ನೆಕ್ಸ್ಟ್ ಡ್ಯಾನಿ ಮನೆ ಒಳಗಡೆ ಬರ್ತಾನೆ. ಅವಳನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾನೆ. ಹಾಗೆ ಸಮಾಧಾನ ಮಾಡ್ತಾ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅರವಿಂದ್ ಅವ್ರು ಕಿಸ್ ಮಾಡೋದನ್ನ ನೋಡಿ ಹೊರಗಡೆ ಬರ್ತಾನೆ. ಈ ಕಡೆ ಡ್ಯಾನಿ ಅವಳನ್ನ ತಪ್ಪಿಕೊಂಡು ಅವಳ ಬಾಯಿಗೆ ಕಾಲಿಗೆ ಪ್ಲಾಸ್ಟಿಕ್ ಕವರಿಂದ ಕಟ್ಟಿ ಅವಳನ್ನ ಕಿಟಕಿಯಿಂದ ಹೊರಗಡೆ ಬಿಸಾಕ್ತಾನೆ. ನಂತರ ಡ್ಯಾನಿ ಹೊರಗೆ ಓಡಿ ಹೋಗಿ ಅವಳನ್ನ ಕರ್ಕೊಂಡು ಒಂದು ಸೌಂಡ್ಲೆಸ್ ಗೋಡಂಗೆ ಕರ್ಕೊಂಡು ಹೋಗ್ತಾನೆ. ನೀಲಾ ಅಲ್ಲಿ ತುಂಬಾನೇ ಕಿರಿಸ್ತಾಳೆ, ಆದ್ರೆ ಅಲ್ಲಿ ಯಾರಿಗೂ ಕೇಳಿಸೋದಿಲ್ಲ. ನೀಲಾ, ಇದನ್ನೆಲ್ಲ ಮಾಡ್ತಿರೋದು ನೀನಾ ಡ್ಯಾನಿ ಅಂತಾಳೆ. ಅದಕ್ಕೆ ಅವನು, ನನ್ನ ಹೆಸರು ಡ್ಯಾನಿ ಇಲ್ಲ, ಸೆಬಾಸ್ಟಿನ್ ಗೋಸ್ಟ್ ಅಂತಾನೆ. ಸೆಬಾಸ್ಟಿನ್ ಅವಳ ಹತ್ರ ಬರೆದಿರುವ ರಿವ್ಯೂವನ್ನು ಓದ್ತಾನೆ. ಇನ್ನೊಂದು ಕಡೆ ಅರವಿಂದ್ ಡ್ಯಾನಿ ಸೈಕಲ್ ನೋಡಿ ಅವನಿಗೆ ಫೋನ್ ಮಾಡಿ ತಗೊಂಡು ಹೋಗೋಕೆ ಹೇಳ್ತಾನೆ. ಅರವಿಂದ್ ಅವನನ್ನ ರೀಕಾಲ್ ಮಾಡ್ತಾ ಅವನ ಫೇಸ್ ನೆನಪು ಮಾಡ್ಕೊತ ಅವನು ತಂದಿರೋ ಫ್ಲವರ್ಸ್ ಅನ್ನು ಕೂಡ ನೋಡ್ತಾನೆ. ಹಾಗೆ ಅವಳ ರೂಮ್ಗೆ ಹೋಗಿ ನೋಡಿದ್ರೆ ಅವಳ ಬದಲು ಅಲ್ಲಿ ಬೆಡ್ ಇರುತ್ತೆ. ಅರವಿಂದ್ ಆ ಕಿಟಕಿನ ನೋಡಿ ಇಲ್ಲಿಂದನೇ ಹಾಕಿರೋದು ಅಂತ ಗೊತ್ತಾಗಿ ಅರವಿಂದ್ ಆ ಕಿಟಕಿನ ಹಾರ್ತಾನೆ. ಅಲ್ಲಿ ಸುತ್ತಮುತ್ತ ಇರೋ ಪ್ರತಿಯೊಂದು ಸ್ಟುಡಿಯೋ ಬಿಲ್ಡಿಂಗ್ ಅನ್ನ ಕೂಡ ಹುಡುಕ್ತಾರೆ. ಇನ್ನೊಂದು ಕಡೆ ಡ್ಯಾನಿ ಅವಳನ್ನ ಕೊಲ್ಲಕ್ಕೆ ರೆಡಿ ಮಾಡ್ತಾ ಇರ್ತಾನೆ. ನೀನು ಈ ತರ ಮಾಡ್ತಾ ಇದೀಯಲ್ಲ, ಒಂದೇ ತರ ರೇಟಿಂಗ್ ಕೊಟ್ಟಿರೋ ಯಾವ ಸಿನಿಮಾ ಇದೆ ಹೇಳು ಅಂತಾಳೆ. ಅದಕ್ಕೆ ಡ್ಯಾನಿ, ಇದೇ ಚುಪ್ ಎನ್ನುವ ಸಿನಿಮಾ, ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾ ಅಂತಾನೆ. ಅಷ್ಟರಲ್ಲಿ ಅರವಿಂದ್ ಅಲ್ಲಿಗೆ ಬಂದು ಅವನ್ನ ಶೂಟ್ ಮಾಡ್ತಾನೆ. ನಂತರ ಅವರೆಲ್ಲರೂ ಅವನು ಮಾಡಿರೋ ಚುಪ್ ಎನ್ನುವ ಸಿನಿಮಾದ ಸ್ಟೋರಿ ನೋಡ್ತಾರೆ. ಏನಂದ್ರೆ ಡ್ಯಾನಿ ಅವರ ತಂದೆ ಅವರ ತಾಯಿಗೆ ಕೊಡ್ತಾ ಇರೋ ತೊಂದರೆಯನ್ನ ಸಿನಿಮಾದ ಮೂಲಕ ತೋರಿಸುತ್ತಾನೆ. ಅಲ್ಲದೆ ಡ್ಯಾನಿ ಅನ್ನೋದು ಅವನ ನಾಯಿಯ ಹೆಸರು ಆಗಿರುತ್ತೆ. ಇವನ ಸ್ಟೋರಿಯನ್ನು ನೋಡಿದ ಪೊಲೀಸರು ಕೂಡ ಶಾಕ್ ಆಗ್ತಾರೆ. ಈಗ ಡ್ಯಾನಿಯನ್ನ ಜೈಲಿಗೆ ಹಾಕಿರೋದನ್ನ ತೋರಿಸ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.